ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆ ನನ್ನೆಲ್ಲ ಪ್ರೀತಿಯ ಸಬ್ಸ್ಕ್ರೈಬರಿಗೂ ನಾನು ಸದಾ ಚಿರಋಣಿ. ಸ್ನೇಹಿತರೆ, ಆರರ್ ಎಂಬುದು ಒಂದು ಕಲ್ಪನೆಯನ್ನು ಅರಳಿಸುವ ಮತ್ತೊಂದು ಮುಖ. ಕಲ್ಪನೆಯ ಬರಹದಲ್ಲಿ ನಮ್ಮದೇ ಆದ ಲೋಕ, ಒಂದಿಷ್ಟು ಭಾವನೆಗಳನ್ನು ಒಳಗೊಂಡ ಪುಟ್ಟ ಪ್ರಯತ್ನ ಇದಾಗಿರುತ್ತೆ. ನಿಮಗೆ ಮನೋರಂಜನೆ ನೀಡೋ ಸಲುವಾಗಿ ಈ ಸಣ್ಣ ಪ್ರಯತ್ನ. ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವು ಮುಲಾಜಿಲ್ದೆ ಹೇಳಿ, ನಾನು ಯಾವುದೇ ಬೇಜಾರಿಲ್ಲದೆ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಿನ್ನ ಕಂಡ ದಿನವೇ ಜಾರಿತ್ತು ಮನಸ್ಸು, ತಿಳಿಯದು ಏಕೋ ಈ ಅನುಭವ ಹೊಸದು. ಉಲ್ಲಾಸವೂ ಉತ್ಸಾಹವೂ ನಿನ್ನ ಸನಿಹ ಸೊಗಸು, ಅರಿಯ ನಾನಿನ್ನ ಒರೆಸಿದೆ ನಿನ್ನ ಹೃದಯ ನನ್ನದು. ರೂಪಕ್ಕೆ ಮಣಿಯಲಿಲ್ಲ, ಸಿರಿಗೆ ಸೋತವಳಲ್ಲ, ನಿನ್ನ ಸರಳತೆಗೆ ಶರಣಾಗಿ ಹೋದೆನಲ್ಲ. ಹೃದಯವಂತನೇ, ಮನದ ಬಾಗಿಲು ತೆರೆದು ನಿನಗಾಗಿ ಕಾದಿರುವೆನು. ಈ ರೀತಿಯ ಸಾಲುಗಳನ್ನು ಬರೆದು ಮುಗಿಸಿದ ಮರುಕ್ಷಣವೇ ಅಂಜಲಿಯ ಮೊಬೈಲ್ ಫೋನ್ ರಿಂಗ್ ಆಗ್ತಾ ಇತ್ತು. ಅಂಜಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಸಾಹಿತ್ಯದಲ್ಲಿ ಅವಳಿಗೆ ತುಂಬ ಒಲವಿದ್ದ ಕಾರಣ ಆಕೆ ಕತೆ, ಕವನ, ಕಾದಂಬರಿಗಳ ರಚನೆಯಲ್ಲಿ ತನ್ನ ಬಿಡುವಿನ ಸಮಯವನ್ನು ಅದರಲ್ಲೇ ಹೆಚ್ಚಾಗಿ ಕಳೀತಾ ಇದ್ಲು. ಬದುಕಿಗೆ ಹತ್ತಿರವಾದ ಸಾಹಿತ್ಯ ರಚನೆ ಅವಳಿಗೆ ಸಂತೃಪ್ತಿಯನ್ನು ತಂದು ಕೊಡ್ತಾ ಇತ್ತು. ಸತ್ಯವಾದ ಘಟನೆಗಳನ್ನು ಅನ್ವೇಷಣೆ ಮಾಡಿ ಕತೆ ಬರೆದು ಪತ್ರಿಕೆಗಳಿಗೆ ಕೊಡ್ತಾ ಇದ್ಲು. ರಿಂಗ್ ಆಗ್ತಾ ಇರೋ ಫೋನ್ನ ರಿಸೀವ್ ಮಾಡಿದಾಗ ಸೀಮಾ. ಅಂಜಲಿ, ರಾಜಸ್ಥಾನದಲ್ಲಿ ಪಟ್ನಾ ಅಂತ ಒಂದು ಗ್ರಾಮ ಇದೆಯಂತೆ, ಅದು ಹಾಂಟೆಡ್ ಪ್ಲೇಸ್ ಇದೆ ಅಂತ ಕಣೆ, ಅದರಿಂದ ನಿನಗೇನಾದರೂ ಹೆಲ್ಪ್ ಆಗ್ಬೋದು, ಆರ್ ಯು ಇಂಟ್ರೆಸ್ಟೆಡ್ ಅಂತ ಪ್ರಶ್ನೆ ಮಾಡಿದ್ಲು. ಆಗ ಅಂಜಲಿ, ನಿನ್ನಿಂದ ತುಂಬ ಹೆಲ್ಪ್ ಆಯಿತು ಕಣೆ, ಥ್ಯಾಂಕ್ಸ್, ಹಾಗಾದರೆ ಅದ್ರ ಬಗ್ಗೆ ಫುಲ್ ಡೀಟೇಲ್ ಕಲೆಕ್ಟ್ ಮಾಡು ಅಂತ ಹೇಳ್ತಾ ಫೋನ್ ಕಟ್ ಮಾಡಿದ್ಲು. ಆ ರಾಮಾನಂದ ಕತೆ ಬರೋದು ಕೊಡಿ ಅಂತ 1 ತಿಂಗಳಿಂದ ಪ್ರಾಣ ತಿಂತಾ ಇದ್ದ. ಸದ್ಯ ಇದರಿಂದ ಒಳ್ಳೆ ಮಾಹಿತಿ ಸಿಕ್ಕರೆ ಇದರಿಂದ ಬೇಗ ಕತೆ ಬರೆದು ಕೊಡ್ಬೋದು, ಇದರಿಂದ ನನಗೂ ಒಳ್ಳೆ ಹೆಸರಾಗುತ್ತೆ ಅಂದ್ಕೊಂಡು ತನ್ನ ಕೈ ಗಡಿಯಾರದ ಕಡೆ ನೋಡಿದ್ಲು. ಅದಾಗಲೇ ಸಮಯ ರಾತ್ರಿ 11 ಗಂಟೆ ಆಗಿತ್ತು. ಅಯ್ಯೋ, ಬಹಳ ಟೈಮ್ ಆಯಿತು, ಲೇಟ್ ಆದರೆ ನಾಳೆ ಕೆಲ್ಸಕ್ಕೆ ಹೋಗೋದು ಕಷ್ಟ ಆಗುತ್ತೆ, ಲೇಟಾಗಿ ಹೋದರೆ ಆ ಟೀಮ್ ಮ್ಯಾನೇಜರ್ ಬಾಯಿ ಬಡ್ಕೋತಾನೆ ಅಂತ ನಿಧಾನವಾಗಿ ಗೊನುಗ್ತಾ ಟೇಬಲ್ ಮೇಲಿದ್ದ ನೀರಿನ ಬಾಟ್ಲಿಯಿಂದ ನೀರು ಕುಡಿದು ಮಲಗಿದ್ಲು. ಮಾರನೆಯ ದಿನ ಹಾಂಟೆಡ್ ಪ್ಲೇಸ್ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದ ಸೀಮಾ ಅಂಜಲಿಗೆ ಹೇಳಿದ್ದು ಹೀಗೆ: ರಾಜಸ್ಥಾನದಲ್ಲಿ ಪಟ್ನಾ ಅನ್ನೋ ಗ್ರಾಮದ ಶ್ರೀಮಂತ ಮನೆತನಕ್ಕೆ ಸೇರಿದ 10 ಜನರು ಒಂದಿನ ಇದ್ದಕ್ಕಿದ್ದಾಗಿ ನಾಪತ್ತೆಯಾಗಿದ್ದರು. ಮತ್ತೆ 1 ವಾರದ ಬಳಿಕ ಅಲ್ಲಿರೋ ರಾಣಿ ಬಂಗಲೆಯಲ್ಲಿ ಶವವಾಗಿ ಪತ್ತೆಯಾದ್ರಂತೆ. ಆದರೆ ಅವರು ಹೇಗೆ ನಾಪತ್ತೆಯಾದರು ಮತ್ತು ಹೇಗೆ ಅಲ್ಲಿ ಸತ್ತಿ ಬಿದ್ದಿದ್ರಂತ 20 ವರ್ಷಗಳು ಕಳೆದರೂ ಇವಾಗಲೂ ಪತ್ತೆಯಾಗಿಲ್ಲ. ಹಾಗೆ ಅವರು ಸತ್ತ ನಂತರ ಆ ರಾಣಿ ಬಂಗಲೆ ಸುತ್ತಮುತ್ತ ದೆವ್ವಗಳಾಗಿ ಸುತ್ತಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಇದೆ. ಆ ಊರಿನವ್ರು ಯಾರೂ ಆ ಕಡೆ ತಲೆ ಹಾಕಿ ಕೂಡ ಮಲಗಲ್ಲವಂತೆ ಕಣೆ. ಇನ್ನು ಕೆಲವರು ಆ ಬಂಗಲೆ ಮುಂದೆ ಇರೋ ರಸ್ತೆಯಲ್ಲಿ ಹೋಗುವಾಗ ಸತ್ತ ವ್ಯಕ್ತಿಗಳು ಓಡಾಡ್ತಾ ಇರೋದನ್ನು ನೋಡಿದ್ದಾರಂತೆ. ಇನ್ನು ಉಳಿದ ವಿಚಾರವನ್ನು ಆ ಗ್ರಾಮಕ್ಕೆ ಹೋಗಿ ಸಂಗ್ರಹಿಸಬೇಕು ಅಂತ ಹೇಳಿದ್ಲು. ಸೀಮಾ M.Com ಮುಗಿಸಿ ಉನ್ನತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಇನ್ನು ಸಹೋದರ ಚಂದು ಮೀಡಿಯಾದಲ್ಲಿದ್ದ ಕಾರಣ ಅವನಿಂದಾಗಿ ಹೆಚ್ಚು ಮಾಹಿತಿ ಸಿಗ್ತಾ ಇತ್ತು. ಚಂದು ಸೀಮಾಗೆ ಮಾಹಿತಿ ಕೊಡುವಾಗಲೇ ಪ್ರಾಣಾಪಾಯದ ಎಚ್ಚರಿಕೆ ನೀಡಿದ್ದ. ಸೀಮಾ ಈ ವಿಚಾರದ ಬಗ್ಗೆ ಅಂಜಲಿಗೆ ಪದೇ ಪದೇ ಎಚ್ಚರಿಕೆ ಕೊಟ್ಟಿದ್ಲು. ಸ್ನೇಹಿತರೆ, ಹಾಗಾದರೆ ಅಂಜಲಿ ಮತ್ತು ಕಿಸನ್ ಸಾವು ತುಂಬ ಹತ್ತಿರ ಸಮೀಪಿಸ್ತಾ ಇದೆಯಾ? ಸ್ನೇಹಿತರೆ, ಅದರಲ್ಲೂ ಅಂಜಲಿ ಇಂತಹ ವಿಚಾರದಲ್ಲಿ ಮಂಡು ಧೈರ್ಯದವಳು. ಹೀಗಾಗಿ ಆ ಸ್ಥಳಕ್ಕೆ ಹೋಗುವ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಲಿಲ್ಲ. 1 ವಾರದ ಮಟ್ಟಿಗೆ ರಜೆ ಬೇಕು ಅಂತ ತನ್ನ ಟೀಮ್ ಮ್ಯಾನೇಜರ್ ಬಳಿ ಅರ್ಜಿಯನ್ನು ಇಮೇಲ್ ಮೂಲಕ ಕಳಿಸಿಕೊಂಡಿದ್ಲು. ಟೀಮ್ ಮ್ಯಾನೇಜರ್ ಅಂಜಲಿಯನ್ನು ತನ್ನ ಕ್ಯಾಬಿನಿಗೆ ಬರ ಹೇಳಿ, ಅಂಜಲಿ, ದಿಸ್ ಇಸ್ ಟೂ ಮ್ಯಾಚ್, ನಿನಗೆ 1 ವಾರ ರಜೆ ಬೇಕಾ? ಟೈಮ್ ಇರೋದು ಇನ್ನು 3 ದಿನ ಅಷ್ಟೇ, ಪ್ರಾಜೆಕ್ಟ್ ಇನ್ನೂ ಮುಗ್ದಿಲ್ಲ ಅಂತ ಗೊನಗ್ತಾ ಇದ್ದಾಗ ಅಂಜಲಿ, ಸರ್ ಪ್ಲೀಸ್ ಸರ್, ಊರಿಗೆ ಹೋಗೋದಿದೆ, ರಿಕ್ವೆಸ್ಟ್ ಕನ್ಸಿಡರ್ ಮಾಡಿ, ನಾನು ಪ್ರಾಜೆಕ್ಟ್ನ ಮ್ಯಾನೇಜ್ ಮಾಡ್ತೀನಿ ಅಂತ ಅಂಜಲಿ ಬೇಡ್ಕೊಂಡಾಗ ಮ್ಯಾನೇಜರ್, ಓಕೆ ಅಂಜಲಿ, ವಿಲ್ ಬಿ ಗೋ ಬ್ಯಾಕ್, ಬಟ್ ಪ್ರಾಜೆಕ್ಟ್ ಡೆಡ್ಲೈನ್ಗೆ ಬರದೇ ಇರೋ ಥರ ನೋಡ್ಕೊಳ್ಳಿ ಅಂತ ಹೇಳಿದ್ದ. ಅಂಜಲಿ, ಡೋಂಟ್ ವರಿ ಸರ್, ನಾನು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಸಂತೋಷದಿಂದ ಕ್ಯಾಬಿನಿಂದ ಹೊರಗೆ ಬಂದ್ಲು. ಹಗಲು ರಾತ್ರಿ ಅಂತಲೂ ನೋಡದೆ 5 ದಿನಗಳ ಪ್ರಾಜೆಕ್ಟ್ ಮುಗಿಸಿ ರಾಜಸ್ಥಾನ ಪಟ್ನಾ ಗ್ರಾಮಕ್ಕೆ ಹೊರಡುವ ಸಿದ್ಧತೆ ಮಾಡಿಕೊಂಡ್ಲು. ಅಂಜಲಿ ತನ್ನ ಜೊತೆಗೆ ಅಲ್ಲಿನ ಗ್ರಾಮೀಣ ಭಾಷೆ ಮಾತನಾಡಬಲ್ಲ ಒಬ್ಬ ಹುಡುಗನನ್ನು ಬರೋ ಕೇಳಿದ್ಲು. ಅವನ ಹೆಸರು ಕಿಶನ್ ಅಂತ. ಅವನು ಬಹಳ ಉತ್ತಮ ಕ್ಯಾಮ್ರಾಮ್ಯಾನ್ ಆಗಿದ್ದ, ಅಲ್ಲದೆ ಅಂಜಲಿಗೆ ಆಪ್ತ ಮಿತ್ರ ಕೂಡ ಆಗಿದ್ದ. ಕಿಶನ್ ತನ್ನ ಕಿಟ್ಟು ಜೊತೆಗೆ ಕ್ಯಾಮ್ರಾ ಮತ್ತದರ ಸಲಕರಣೆ ಸಿದ್ಧತೆ ಮಾಡಿಕೊಂಡು ಹೊರಟಿದ್ದ. ಅಂಜಲಿ ತನ್ನ ಬಳಿಯಿದ್ದ ವಿಡಿಯೋ ಮತ್ತು ಸ್ಟೀಲ್ ಒಂದರಲ್ಲಿ ತೆಗೆಯಬಹುದಾದ ಅವಳ ಕ್ಯಾಮ್ರಾವನ್ನು ಇನ್ನೂ ಅನೇಕ ಸಲಕರಣೆಗಳನ್ನು ಸಿದ್ಧ ಮಾಡಿಕೊಂಡು ಹೋಗೋದಕ್ಕೆ ರೆಡಿಯಾಗಿದ್ಲು. ನಂತರ 2 ದಿನಗಳ ಸತತ ಪ್ರಯತ್ನ ಮಾಡಿ ಇಬ್ಬರು ಆ ಪಟ್ನಾ ಗ್ರಾಮ ಸೇರಿದ್ರು. ಅವರು ಊರು ಸೇರಿದಾಗ ರಾತ್ರಿ 9 ಗಂಟೆ ಆಗಿತ್ತು. ಕಿಶನ್, ಮೇಡಮ್, ರಾತ್ರಿ 9 ಗಂಟೆ ಆಯ್ತಲ್ಲ ಮೇಡಮ್, ಈ ಊರಲ್ಲಿ ನಮಗೆ ಪರಿಚಯ ಇರುವಂಥವ್ರು ಯಾರೂ ಇಲ್ಲ, ಇವಾಗ ಏನು ಮಾಡೋದು? ಅಂಜಲಿ, ಹ್ಞೂ ಕಿಶನ್, ಇಲ್ಲೇ ಹತ್ತಿರ ಯಾವುದಾದ್ರೂ ಲಾಡ್ಜ್ ಇದೆಯಾ ಅಂತ ಫೋನಲ್ಲಿ ಗೂಗಲ್ ಮ್ಯಾಪ್ ಹಾಕಿ ಚೆಕ್ ಮಾಡು ಅಂತ ಹೇಳಿದ್ಲು. ಕಿಶನ್ ಫೋನ್ನಲ್ಲಿ ಸರ್ಚ್ ಮಾಡಿ ಹುಡುಕಿದಾಗ ಸಿಕ್ಕಿದ್ದು ಗುಬ್ಬಚ್ಚಿ ಗೂಡು.
ಇದು ಆ ಊರಲ್ಲಿ ಇದ್ದ ಒಂದು ಫೇಮಸ್ ಲಾಡ್ಜ್. ಅಂತೂ ಇಂತೂ ತುಂಬ ಹೊತ್ತು ಹುಡುಕಾಡಿ ಆ ಗುಬ್ಬಚ್ಚಿ ಗೂಡು ಮುಂದೆ ಬಂದು ನಿಂತರು. ಅವರನ್ನು ನೋಡಿದ ಲಾಡ್ಜ್ ಮಾಲೀಕ ತುಸು ಅನುಮಾನದಲ್ಲಿ, ಯಾರು ನೀವು, ಏನು ಬೇಕಿತ್ತು ಅಂತ ಕೇಳ್ದ. ಕಿಸನ್, ಸರ್ ನಾವು ಬೆಂಗಳೂರಿನವರು, ಇಲ್ಲಿ ರಾಣಿ ಬಂಗ್ಲೆ ಇದೆಯಲ್ಲ ಅದ್ರ ವಿಚಾರವಾಗಿ ತಿಳ್ಕೊಳಕ್ಕೆ ಬಂದಿದ್ದೀವಿ ಅಂದಾಗ ಲಾಡ್ಜ್ ಮಾಲೀಕ, ಸಾಯೋಕ್ಕೆ ನಿಮಗೆ ಬೇರೆ ಜಾಗವೇ ಸಿಗಲಿಲ್ವಾ, ಬೆಂಗಳೂರಿನಿಂದ ಇಲ್ಲಿಗೆ ಬರಬೇಕಿತ್ತಾ ಅಂತ ಕೇಳಿದೆ ಸ್ವಲ್ಪ ಕೋಪದಲ್ಲಿ. ಆಗ ಕಿಸನ್, ಓ ನಿಮ್ಮ ಪ್ರಕಾರ ಆ ಬಂಗಲೆಗೆ ಸಾಯುವಂಥವರೇನ ಬರೋದು ಅಂತ ಕೇಳ್ದ ತಮಾಷೆಯಾಗಿ. ಆ ಲಾಡ್ಜ್ನ ಮಾಲೀಕ ನೋಡೋಕ್ಕೆ ಓದ್ಕೊಂಡಿರೋ ಥರ ಕಾಣ್ತೀರ, ಆ ದೆವ್ವಗಳ ಕೊಂಪೆಯ ವಿಚಾರ ನಿಮಗೆ ಯಾಕೆ, ಇನ್ನೂ ಬದುಕಿ ಬಾಳಬೇಕಾದವರು, ಈ ಊರು ಸರಿ ಇಲ್ಲ, ಸುಮ್ಮನೆ ಇಲ್ಲಿಂದ ಹೋಗಿ ನಿಮ್ಮ ಊರು ಸೇರ್ಕೊಳ್ಳಿ ಅಂದಾಗ ಅಂಜಲಿ, ಸರ್ ದಯವಿಟ್ಟು ಕೋಪ ಮಾಡ್ಕೋಬೇಡಿ, ನಿಮ್ಮ ಕಾಳಜಿ ನಮಗೆ ಅರ್ಥ ಆಗುತ್ತೆ, ಆದರೆ ನಮ್ಮ ಕೆಲಸನೇ ಅಂಥದ್ದು, ನಮಗೆ ತೊಂದರೆ ಆಗದೇ ಇರೋ ರೀತಿ ನಮ್ಮ ಕೆಲಸ ಮುಗಿಸ್ಕೊಂಡು ವಾಪಸ್ ಹೋಗ್ತೀವಿ, ಸರ್ ದಯವಿಟ್ಟು ನಮಗೊಂದು ರೂಮ್ ಕೊಡಿ ಸರ್ ಪ್ಲೀಸ್ ಅಂತ ಬೇಡ್ಕೊಂಡ್ಳು. ಲಾಡ್ಜ್ನ ಮಾಲೀಕನಿಗೆ ತುಂಬ ದೂರದ ಊರಿನವರು ತಡರಾತ್ರಿಯಲ್ಲಿ ಬಂದವ್ರನ್ನ ವಾಪಸ್ ಕಳ್ಸೋಕೆ ಮನಸ್ಸಾಗದೆ 2 ರೂಮ್ ಕೊಟ್ಟಿದ್ದ. ಹಾಗಾದರೆ ಸ್ನೇಹಿತರೆ, ಅಂಜಲಿ ಮತ್ತು ಕಿಸನ್ ತಮ್ಮ ಸಾವಿಗೆ ಹತ್ರ ಆಗ್ತಾರ. ಸ್ನೇಹಿತರೆ, ಒಂದು ಮಾತು, ಕೆಲವೊಂದು ಸಲ ನಮಗಿರುವಂಥ ಸಾಧಾರಣ ಧೈರ್ಯ ಮತ್ತು ಸಣ್ಣ ಪ್ರಮಾಣದ ಭಯ ನಮ್ಮನ್ನು ಅತಿ ಬುದ್ಧಿವಂತರನ್ನಾಗಿ ಮಾಡುತ್ತೆ. ಇನ್ನು ಕೆಲವೊಂದು ಸಲ ಅತಿಯಾದ ಧೈರ್ಯ ಮತ್ತು ಭಯ ನಮ್ಮನ್ನು ಸಾವಿನ ಬಾವಿಗೆ ದೂಡೋದಂತೂ ಗ್ಯಾರಂಟಿ. ಮುಂದಿನ ರೋಚಕ ಕಥೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ನಿಮಗಾಗಿ ಮತ್ತು ನಿಮ್ಮ ಮನರಂಜನೆಗಾಗಿ. ಮುಂದಿನ ಭಾಗದಲ್ಲಿ ಮತ್ತೆ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬೈ ಬೈ.